ಈಶ್ವರ ದೇವಸ್ಥಾನದ ಸಮಿತಿಯ ಹಾಗೂ ಅಧ್ಯಕ್ಷರ ಸಮಾಜಮುಖಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ಲಾಘನೀಯ. ಶಾಸಕರು ನನ್ನನ್ನು ಮಹಾಸಭಾದ ಜಿಲ್ಲಾಧ್ಯಕ್ಷನನ್ನಾಗಿ ಮರು ಆಯ್ಕೆ ಮಾಡಿ ಸಮಾಜದ ಸೇವೆ ಸಲ್ಲಿಸಲು ಅವಕಾಶ ನೀಡಿದ ಸರ್ವರಿಗೂ ಧನ್ಯವಾದಗಳು. ಮಿರ್ಜಾಪುರ ಪಾಟೀಲ್. ನಗರದ ಗಣೇಶ್ ಕಾಲೋನಿಯಲ್ಲಿರುವ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪೂಜಾ ಮಂಗಲೋತ್ಸವ, ಅಭಿನಂದನಾ ಸನ್ಮಾನ ಸಮಾರಂಭ ಹಾಗೂ ಗಣೇಶ ವಿಸರ್ಜನೆ ಕಾರ್ಯಕ್ರಮಗಳನ್ನು ಸೋಮವಾರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ರಾಜೋಟ್ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸುಲ್ತಾನ್ಪುರ್ ಬೃಹನ್ಮಠದ ಪೂಜ್ಯ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಅಧ್ಯಕ್ಷತೆ ಹಾಗೂ ದೇವಸ್ಥಾನದ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಇವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪಂಡಿತ್ ಸುಗರೇಶ್ ಅಸ್ಕ್ಯಾ, ರಾಘವೇಂದ್ರ ಆಶಾಪುರ್ ಇವರ ಪ್ರಾರ್ಥನಾ ಗೀತೆಯನ್ನು ಪ್ರಸ್ತುತಪಡಿಸಿದರು. ಇವರಿಗೆ ವಾದ್ಯ ಸಹಕಾರದಲ್ಲಿ ವೆಂಕಟೇಶ್ ಆಲ್ಕೋಡ್ ಮತ್ತು ಬ್ರಹ್ಮೇಂದ್ರ ಮಂಜರ್ಲಾ ಇದ್ದರು. ಗಾಯಕಿ ಅನ್ನಪೂರ್ಣ ಹಿರೇಮಠರವರು ವಚನ ಗೀತೆಯನ್ನು ಪ್ರಸ್ತುತಪಡಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಿರ್ಜಾಪುರ ಪಾಟೀಲರು, ಸಮಾಜದ ಸರ್ವರು ಸೇರಿ ನನ್ನನ್ನು ಮಹಾಸಭಾ ಜಿಲ್ಲಾಧ್ಯಕ್ಷನಾಗಿ ಮರು ಆಯ್ಕೆ ಮಾಡಿದ್ದಕ್ಕೆ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ದೇವಸ್ಥಾನದ ಸರ್ವ ಪದಾಧಿಕಾರಿಗಳು ಮತ್ತು ಈ ಬಡಾವಣೆಯ ಗುರು ಹಿರಿಯರು ದೇವಸ್ಥಾನದಲ್ಲಿ ಜರುಗುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವ ಭೇದ ಭಾವವಿಲ್ಲದೆ ತನು ಮನ ಧನಾದಿ ತ್ರಿಕಾಣ ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡರೆ ತಮ್ಮೆಲ್ಲರಿಗೂ ನಾನು ಯಾವ ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸಬೇಕೆನ್ನುವ ಶಬ್ದಗಳೇ ಇಲ್ಲದಂತಾಗಿದೆ. ಶ್ರಾವಣ ಮಾಸ, ದಸರಾ, ದೀಪಾವಳಿ, ಉಗಾದಿ, ರಾಮನವಮಿ, ಹೋಳಿ ಹಬ್ಬ, ಶ್ರೀಶೈಲ ಪಾದಯಾತ್ರೆಗಳಿಗೆ ಪ್ರಸಾದ ವಿತರಣೆ ಹಾಗೂ ಇನ್ನಿತರ ವಿವಿಧ ಕಾರ್ಯಕ್ರಮಗಳಲ್ಲಿ ಸರ್ವರು ತಮ್ಮನ್ನು ತಾವು ಒಗ್ಗೂಡಿಕೊಂಡು ತುಂಬು ಮನಸ್ಸಿನಿಂದ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಕಂಡರೆ ನನಗೆ ಆನೆ ಫಲ ಬಂದಂತಾಗಿದೆ. ಇನ್ನೂ ಹೆಚ್ಚಿನ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಉಲ್ಲಾಸ ಹೆಚ್ಚಿಸುತ್ತಿದೆ. ಹಾಗೆ ಮುಂದೆಯೂ ಇದೇ ರೀತಿ ಸಹಾಯ ತಮ್ಮದಾಗಿರಲಿ ಎಂದು ಹೇಳಿದರು. ನೂತನವಾಗಿ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ನಮ್ಮ ಜಿಲ್ಲಾ ಘಟಕಕ್ಕೆ ಆಯ್ಕೆಯಾಗಿರ್ತಕ್ಕಂಥ ನನ್ನನ್ನು ಕೂಡ ಎಲ್ಲ ನಾಡಿನ ಪರಮ ಪೂಜ್ಯರ ಆಶೀರ್ವಾದದಿಂದ, ಸಮಾಜದ ಮುಖಂಡರ ಆಶೀರ್ವಾದದಿಂದ ಎರಡನೇ ಬಾರಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ಪೂಜ್ಯರ ಪಾದಗಳಿಗೂ ಮತ್ತು ಸಮಾಜದ ಎಲ್ಲ ಮುಖಂಡರ ಒಂದು ಪಾದಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಮರ್ಪಿಸಿ, ಹಾಗೆಯೇ ಜಿಲ್ಲಾ ಘಟಕಕ್ಕೆ ನೂತನವಾಗಿ ನಮ್ಮ ಆಯ್ಕೆಯಾಗಿರ್ತಕ್ಕಂಥ 10 ಮಹಿಳಾ ಸದಸ್ಯರು, ಅದರಲ್ಲಿ ಪ್ರತಿಭಾ ಗೋನಾಳ್ ಅವರಿರ್ಬೋದು, ರೇಖಾ ಕೇಶವಳ್ಳಿ ಅವರಿರ್ಬೋದು, ನಿರ್ಮಲಾ ಬೆಳ್ಳಿಯವರಿರ್ಬೋದು ಮತ್ತು ನಮ್ಮ ಗೋಪಿ ಶೆಟ್ಟಿ ಅವರಿರ್ಬೋದು, ಅನೇಕ ಮಹಿಳೆಯರು ಅತ್ಯಂತ ಕ್ರಿಯಾಶೀಲರಾಗಿ ಸುಮಾರು 5 ವರ್ಷಗಳಿಂದ ಮಹಿಳಾ ಘಟಕವನ್ನು ಸ್ಥಾಪಿಸಿದ್ದೇವೆ. ಅನೇಕ ಮಹಿಳಾ ಸಮಾವೇಶವನ್ನು ಕೂಡ ನಾವಿಲ್ಲಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ವಿನೂತನವಾದ ಕಾರ್ಯಕ್ರಮಗಳನ್ನು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆ ನಮ್ಮ ಜಿಲ್ಲಾ ವೀರಶೈವ ಸಮಾಜವನ್ನು ಒಳಗೊಂಡು ಅವರ ಸಹಾಯ ಸಹಕಾರವನ್ನು ಮತ್ತು ಮಾರ್ಗದರ್ಶನವನ್ನು, ನಮ್ಮ ಶಾಸಕರ ಮಾರ್ಗದರ್ಶನವನ್ನು ಸಹಕಾರವನ್ನು ಪಡೆದುಕೊಂಡು ಪ್ರತಿಭಾ ಪುರಸ್ಕಾರದಂತಹ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಹಿರಿಯರಾದ ಶ್ರೀ ಭೀಮಣ್ಣ ಖಂಡ್ರೆ ಸರ್ ಅವರು, ಶತಾಯುಷಿಗಳವರು, ಅವರನ್ನು ಕೂಡ ಕರೆಸಿ ಇಲ್ಲಿ ಒಂದು ಸನ್ಮಾನವನ್ನು ಮಾಡತಕ್ಕಂಥ ಕೆಲಸ ಕೂಡ ನಾವು ಮಾಡಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಗರ ಶಾಸಕರು ಮಾತನಾಡಿ, ನಗರದಲ್ಲಿ ಸಮಾಜಮುಖಿ ಕಾರ್ಯ ಹಾಗೂ ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಬಿಂಬಿಸುವ ಕಾರ್ಯಗಳನ್ನು ಹಮ್ಮಿಕೊಂಡು ಆಧ್ಯಾತ್ಮಿಕ ಚಿಂತನೆ, ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕವಾಗಿ ಸೇವೆ ಸಲ್ಲಿಸುತ್ತಾ ತಮ್ಮನ್ನು ತಾವು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತೊಡಗಿಸಿಕೊಂಡವರು ಯಾರಾದರೂ ಇದ್ದರೆ ಅವರೇ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮತ್ತು ಅವರ ಸಮಿತಿಯವರೆಂದರೂ ತಪ್ಪಾಗಲಿಕ್ಕಿಲ್ಲ. ಅವರು ಮಹಾಸಭಾದ ಅಧ್ಯಕ್ಷರಾದ ನಂತರ ಇವರ ಮಾರ್ಗದರ್ಶನದಂತೆ ಮಹಾಸಭಾ ಮಹಿಳಾ ಘಟಕದ ಚಟುವಟಿಕೆಗಳು ಸಹಿತ ಕಾರ್ಯನಿರ್ವಹಿಸುತ್ತಿವೆ. ಈ ಮಾತನ್ನ ಯಾಕೆ ಹೇಳುತ್ತೇನೆಂದರೆ, ಒಂದು ಕುಟುಂಬಕ್ಕೆ ಒಬ್ಬ ಬಲಿಷ್ಠವಂತನಾದ ಯಜಮಾನನಿದ್ದರೆ
ಮಾತ್ರ ಆ ಮನೆ ಸುಶ್ರುತವಾಗಿ ಯಾವ ಕುಂದುಕೊರತೆ ಇಲ್ಲದೆ ಸಾಗುತ್ತಿರುತ್ತದೆ. ಅದರ ಹಾಗೆ ಮಿರ್ಜಾಪುರ್ ಪಾಟೀಲರು ಮಹಿಳಾ ಘಟಕವನ್ನು ತಮ್ಮ ಕಾರ್ಯಕ್ರಮಗಳಲ್ಲಿ ಒಗ್ಗೂಡಿಸಿಕೊಂಡು ಹೋಗುತ್ತಿರುವುದು ಇದು ಸಮಾಜದ ಅಭಿವೃದ್ಧಿಗೆ ನಾಂದಿಯಾಗಿದೆ ಎಂದು ಹೇಳಿದರು. ನಂತರ ಧರ್ಮ ಸಂದೇಶ ನೀಡಿದ ಅಭಿನವ ಶ್ರೀಗಳು ಗಣೇಶ್ ಕಾಲೋನಿಯ ಈಶ್ವರ ದೇವಸ್ಥಾನ ಸಂಸ್ಕೃತಿ ಸಂಪ್ರದಾಯಗಳ ದೇವಸ್ಥಾನವೆಂದರೂ ತಪ್ಪಾಗಲ್ಲ. ಯಾಕಂದ್ರೆ ನಮ್ಮ ಮಿರ್ಜಾಪುರ್ ಪಾಟೀಲರು ವರ್ಷವಿಡೀ ಯಾವುದಾದರೂ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುತ್ತಾರೆ. ತಮ್ಮಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲದಿದ್ದಾಗ ಮತ್ತೊಬ್ಬರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಕಾರ್ಯಕ್ರಮದ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಅವರ ಈ ಸೇವೆ ಭಗವಂತ ಮೆಚ್ಚುವಂತಹದ್ದು ಎಂದು ನುಡಿದರು. ನಂತರ ಧರ್ಮ ಸಂದೇಶ ನೀಡಿದ ಸುಲ್ತಾನ್ಪುರ ಗೃಹಮಠದ ಶ್ರೀಗಳು ನಾಡಿನಲ್ಲಿ ಸಂಸ್ಕೃತಿ ಸಂಪ್ರದಾಯಗಳು ಇಮ್ಮಡಿಯಾಗುವಂತಹ ಸಂದರ್ಭದಲ್ಲಿ ಅವುಗಳನ್ನು ಬಿಂಬಿಸುವ ಕಾರ್ಯವನ್ನು ಈಶ್ವರ ದೇವಸ್ಥಾನ ಸಮಿತಿಯವರು ನಿರ್ವಹಿಸುತ್ತಿದ್ದಾರೆ. ಅವರ ಸಾಮಾಜಿಕ ಸೇವೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆದು ಅವರು ಸಹಿತ ಜೀವನದಲ್ಲಿ ಯಶಸ್ಸು ಹೊಂದಲಿ ಎಂದು ಹೇಳಿದರು. ಆದರೆ ಕೆಲವರು ದೇವರು ಇದನಾ ಎಂದು ಕೇಳುವವರು ಸಹಿತ ಕಂಡು ಬರುತ್ತಿದ್ದಾರೆ. ದೇವರು ಇಲ್ಲದಿದ್ದರೆ ಅವರು ಹೇಗೆ ಬದುಕುತ್ತಿದ್ದಾರೆ ಎಂಬ ಪರಿವೆಯೂ ಇಲ್ಲದಾಗಿದೆ. ಭಗವಂತ ಮಾನವನಿಗೆ ಭೂಮಿ, ಆಕಾಶ, ಜಲ, ವಾಯು, ಬೆಂಕಿ ಇಷ್ಟು ಸವಲತ್ತನ್ನು ನೀಡಿದರೂ ದೇವರು ಎಲ್ಲಿದ್ದಾನೆ ಎಂಬ ಪ್ರಶ್ನೆ ಮನುಷ್ಯನದ್ದಾಗಿದೆ. ಮನುಷ್ಯ ಬದುಕಲು ಬೇಕಾಗಿರುವುದೇ ಈ ಪಂಚಭೂತಗಳು. ಅವುಗಳನ್ನು ನೀಡುತ್ತಿರುವವನು ಯಾರು ಎಂಬ ಅರಿವು ಮಾನವರಿಗೆ ತಿಳಿಯದಾಗಿದೆ. ಆದ ಕಾರಣ ಇಂತಹ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು 4 ಆಧ್ಯಾತ್ಮಿಕ ನುಡಿಗಳನ್ನು ಆಲಿಸಿ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕಾಗಿದೆ ಎಂದು ನುಡಿದರು. ಈಶ್ವರ ದೇವಸ್ಥಾನ ಈ ಸಮಿತಿಯು ಬಹಳಷ್ಟು ಕೂಡ ಧರ್ಮ ಕಾರ್ಯವನ್ನು ಮಾಡಿದ್ದಾರೆ. ಯಾಕಂತಂದ್ರೆ ಈಗಿನ ದಿನಮಾನದೊಳಗ ಭಗವಂತ ಅದಾನೇನು, ಭಗವಂತ ಕಾಣ್ತಾನೇನು ಅಂತ ಈ ಮಟ್ಟಿಗೆ ನಾವೆಲ್ಲರೂ ಕೂಡ ಬಂದೀವಿ. ಯಾಕಂತಂದ್ರೆ ನಿಜಕ್ಕೂ ಕೂಡ ಯಾರು ಕೂಡ ಭಗವಂತನ ಇಲ್ಲ ಅಂತಾರಲ್ಲ, ನಾವು ಸತ್ಯವಾಗ್ಲೂ ಕೂಡ ಭಗವಂತ ಅದನ ಅಂತ ತಿಳ್ಕೋಬೇಕು. ಯಾಕಂತಂದ್ರೆ ನಾವು 84 ಜೀವರಾಶಿಯನ್ನು ದಾಟಿ ಬಂದದ್ದು ಈ ದೇಹದ ಶರೀರ ಅಂತಕ್ಕಂಥದ್ದನ್ನು ನಾವೆಲ್ಲ ಹೇಳ್ತೀವಿ. ಯಾಕಂತಂದ್ರೆ ಈ ಶರೀರಕ್ಕೆ ಆಶ್ರಯನ ಕೊಟ್ಟವಳು ಯಾರು ಅಂತಂದ್ರೆ ಅದು ಭೂತಾಯಿ. ಆದರೆ ಆ ಭೂತಾಯಿ ನಾವು ನೀವೆಲ್ಲ ರೆಡಿ ಮಾಡಿವೇನು? ಇಲ್ಲ, ಅದು ಭಗವಂತನ ಸೃಷ್ಟಿಯ ನಿಯಮ. ಅದಕ್ಕೆ ನಾವು ನೀವೆಲ್ಲರೂ ಕೂಡ ಅನ್ನ ಪ್ರಸಾದವನ್ನು ಮತ್ತೆ ನೀರು ಜಲವನ್ನು ಕುಡಿದೀವಿ. ಆದರೆ ಅವ್ರು ಯಾರು? ಅವರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಗಂಗಾ ಮಾತೆ ಅಂತಕ್ಕಂಥದ್ದನ್ನು ಇಷ್ಟೆಲ್ಲ ಕೂಡ ಕೊಡುಗೆಯನ್ನು ಕೊಟ್ಟಿರುವಂಥ ಶಕ್ತಿ ಆ ಭಗವಂತನ ಆ ಈಶ್ವರಿಗೆ ಸಲ್ಲುವಂಥ ಶಕ್ತಿ ನಮ್ಮ ನಿಮ್ಮೆಲ್ಲರ ಆ ಭಕ್ತಿಯೇ ಆ ಭಗವಂತನ ಶಕ್ತಿಯಾಗಿ ನಾವು ಇರೋಣ ಅಂತಕ್ಕಂಥದ್ದನ್ನು ಹಾರೈಸಿ ಈಗ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೂಡ ನೀವು ಧರ್ಮ ಕಾರ್ಯವನ್ನು ಬೆಳೆಸ್ರಿ ಅಂತಕ್ಕಂಥದ್ದನ್ನು ಹಾರೈಸಿ ಆ ಈಶ್ವರ ದೇವಸ್ಥಾನ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತಕ್ಕಂಥದ್ದನ್ನು ಹಾರೈಸಿ ಈ ನಾಡಿನೊಳಗೆ ಮಳೆ ಬೆಳೆ ಸಂತಾನ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ನನ್ನ ಮಾತನ್ನು ವಿರಾಮ. ಉಭಯ ಶ್ರೀಗಳಿಗೆ ಶಾಸಕರು ಮತ್ತು ದೇವಸ್ಥಾನದ ಸಮಿತಿಯವರು ಸನ್ಮಾನಿಸಿ ಶುಭಾಶೀರ್ವಾದ ಪಡೆದರು. ನಂತರ ಉಭಯ ಶ್ರೀಗಳು, ಶಾಸಕರು, ಮಹಾಸಭಾ ಸಮಿತಿ ಹಾಗೂ ದೇವಸ್ಥಾನದ ಸರ್ವ ಪದಾಧಿಕಾರಿಗಳು ಸೇರಿ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಮಿರ್ಜಾಪುರ್ ಪಾಟೀಲರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ನಂತರ ಉಭಯ ಶ್ರೀಗಳು ಸರ್ವ ಪದಾಧಿಕಾರಿಗಳಿಗೆ, ಕಲಾವಿದರಿಗೆ ಸನ್ಮಾನಿಸಿ ಆಶೀರ್ವದಿಸಿದರು. ಬಿಜೆಪಿ ನಂತರ ಸಂಜೆ 6:30 ಗಂಟೆಯಿಂದ ದೇವಸ್ಥಾನದ ಆವರಣದಲ್ಲಿ ಗಣೇಶ ವಿಸರ್ಜನಾ ನಿಮಿತ್ತವಾಗಿ ಸಾರ್ವಜನಿಕರ ಮನೋರಂಜನೆಗೋಸ್ಕರ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಮಯದಲ್ಲಿ ಮಹಾಸಭಾ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಮತ್ತು ಯುವಕ ಯುವತಿಯರು, ಚಿಕ್ಕ ಮಕ್ಕಳು ಡೊಳ್ಳು ಬಾಜಿಯ ತಾಳಕ್ಕೆ ತಕ್ಕಂತೆ ಕುಣಿದು ನೋಡುಗರ ಕಣ್ಣಿಗೆ ಹಬ್ಬದ ಊಟ ನೀಡಿದರು.